12ನೇ ದಿನಕ್ಕೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಕಾಲಿಟ್ಟಿದೆ. ಈ ನಡುವೆ ಭಾರತದಲ್ಲಿ ಕೃಷಿ ವಲಯಕ್ಕೂ ಕೂಡ ಈ ಸಂಘರ್ಷದ ಬಿಸಿ ತಟ್ತಾ ಇದೆ. ಈಗ ಭಾರತದ ಕೃಷಿ ವಲಯದ ಮೇಲೂ ಕೂಡ ಕರಿನೆರಳು ಆವರಿಸಿಕೊಳ್ತಾ ಇದೆ. ಭಾರತದ ಕೃಷಿ ವಲಯಕ್ಕೂ ಕೂಡ ಸಂಘರ್ಷದ ಬಿಸಿ ತಟ್ತಾ ಇದೆ. ಯುದ್ಧದಿಂದ ರೈತರಿಗೆ ಬಿಗ್ ಶಾಕಿಂಗ್ ಸುದ್ದಿ ಇದು. ಯುದ್ಧದಿಂದಾಗಿ ರೈತರು ಕೂಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಈಗಾಗಲೇ ತೈಲ ಹಾಗೂ ಇದರ ಜೊತೆಗೆ LPG ಮೇಲೂ ಕೂಡ ಇದರ ಕರಿನೆರಳು ಬೀರಿತ್ತು. ಈಗ ರೈತರಿಗೂ ಕೂಡ ಬಿಗ್ ಶಾಕಿಂಗ್ ಎದುರಾಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳಿಂದ ರಸಗೊಬ್ಬರ ಪೂರೈಕೆ ಮೇಲೆ ಕರಿನೆರಳು ಆವರಿಸಿಕೊಳ್ತಾ ಇದೆ. ಯುದ್ಧದ ಬಿಸಿ ದುಬಾರಿಯಾಗುತ್ತೆ ರಸಗೊಬ್ಬರ. ಈ ಯುದ್ಧದ ಬಿಸಿಯಿಂದಾಗಿ ರಸಗೊಬ್ಬರದ ಬೆಲೆ ಕೂಡ ಈಗ ದುಬಾರಿಯಾಗುತ್ತೆ. ಗಲ್ಫ್ ರಾಷ್ಟ್ರಗಳಿಂದ ಅತಿ ಹೆಚ್ಚು ರಸಗೊಬ್ಬರ ಭಾರತಕ್ಕೆ ಆಮದಾಗುತ್ತೆ. 2025-26ರಲ್ಲಿ 10 ದಶಲಕ್ಷ ಟನ್ ಯೂರಿಯಾ ಇಲ್ಲಿಂದಲೇ ಅಂದರೆ ಗಲ್ಫ್ ರಾಷ್ಟ್ರಗಳಿಂದಲೇ ಭಾರತಕ್ಕೆ ಆಮದಾಗಿತ್ತು. 6.4 ದಶಲಕ್ಷ ಟನ್ DAP ರಸಗೊಬ್ಬರ ಕೂಡ ಇದೇ ದೇಶಗಳಿಂದ ಆಮದಾಗಿತ್ತು. 3 ದಶಲಕ್ಷ ಟನ್ಗಳಷ್ಟು ಪೊಟ್ಯಾಷಿಯಂ ಕೂಡ ಇಲ್ಲಿಂದಲೇ ಆಮದಾಗುತ್ತೆ. ಗಲ್ಫ್ ಸಹಕಾರಿ ಮಂಡಳಿ ದೇಶಗಳಾಗಿರುವಂತಹ ಒಮಾನು, ಸೌದಿ ಅರೇಬಿಯಾ ಇಲ್ಲಿಂದ ಅತ್ಯಧಿಕ DAP ಆಮದಾಗುತ್ತೆ. ಯುದ್ಧ ಮುಂದುವರೆದಿದ್ದೆ ಆದರೆ ದೇಶದಲ್ಲಿ ರಸಗೊಬ್ಬರದ ಸಮಸ್ಯೆ ಎದುರಾಗುತ್ತೆ. ಸಹಜವಾಗಿ ಹಾರ್ಮುಜ್ ಜಲಸಂಧಿ ಮುಚ್ಚಿರೋದಕ್ಕೆ ಇದು ನೇರವಾಗಿ ಕಾರಣ ಆಗ್ತಾ ಇದೆ. ನೇರವಾಗಿ ಭಾರತದ ಮೇಲೆ ಪರಿಣಾಮ ಬೀರ್ತಾ ಇದೆ. ಅಲ್ಲಿಂದ ಏನೂ ಕೂಡ ಭಾರತಕ್ಕೆ ತೆಗೆದುಕೊಂಡು ಬರೋದಕ್ಕಾಗ್ತಾ ಇಲ್ಲ. ಕಾರ್ಗೋ ಶಿಪ್ಗಳು ಬರ್ತಾ ಇಲ್ಲ. ಹೀಗಾಗಿ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಚೇತನ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಸಹಜವಾಗಿ ಎದುರಾಗಿರುವಂತಹ ಪ್ರಶ್ನೆ ಈಗಾಗಲೇ ನಾವು LPG ಆಗಿರಬಹುದು, ಜೊತೆಗೆ ತೈಲ ಆಮದೇನಿದೆ, ತೈಲದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರಿದ್ದಾಗಿದೆ. ಈಗ ರೈತರಿಗೆ ಮೊದಲೇ ನಮ್ಮಲ್ಲಿ ಯೂರಿಯಾ ಆಯಿತು, ಇನ್ನಿತರ ರಸಗೊಬ್ಬರ ಸಿಗೋದು ಕಷ್ಟ. ಈ ನಡುವೆ ಈಗ ಮತ್ತೆ ಏನಾದರೂ ರಸಗೊಬ್ಬರ ಆಮದಾಗೋದಿಲ್ಲ ಅಂತಂದರೆ ಆಗ ಮತ್ತಷ್ಟು ಸಮಸ್ಯೆ ಎದುರಾಗುತ್ತೆ. ಯಾವ ರೀತಿ ಪರಿಣಾಮ ಬೀರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಏನಾದರೂ ಹೇಳಿಕೆಗಳನ್ನು ಬಿಡುಗಡೆ ಮಾಡಿದೆಯಾ? ಹೌದು, ಖಂಡಿತ ಸಂತೋಷ್. ಏನೀಗ ಒಂದೆಡೆ ಕ್ಷಿಪಣಿಗಳ ಅಬ್ಬರ ಆದ್ರೆ ಇನ್ನೊಂದ್ ಕಡೆ ರಕ್ತಪಾತ ನಡೆಯುವಂಥದ್ದು. ಅಂದ್ರೆ ಮಧ್ಯಪ್ರಾಚ್ಯದ ಈ ಸಂಘರ್ಷ ಕೇವಲ 2 ದೇಶಗಳ ನಡುವಿನ ಕದನವಾಗಿ ಉಳಿದಿಲ್ಲ. ಇದು ಈಗ ಭಾರತದ ಕೃಷಿ ವ್ಯವಸ್ಥೆಯ ಮೇಲೆ ಕೂಡ ಈಗ ದೊಡ್ಡ ಹೊಡೆತ ನೀಡಲು ಇದಾಗಿರುವಂತದ್ದು. ಪ್ರಮುಖವಾಗಿ ಏನು ಗಲ್ಫ್ ರಾಷ್ಟ್ರಗಳಿಂದ ಭಾರತಕ್ಕೆ ಆಮದುವಾಗಬೇಕಾದಂತ ಏನು ರಸಗೊಬ್ಬರದ ಮೇಲೆ ಈಗ ಯುದ್ಧದ ಬಿಸಿ ಸಹ ಈಗ ತಟ್ಟಿರುವಂತದ್ದು. ಒಂದು ಅಂಕಿ ಅಂಶಗಳನ್ನ ನಾವು ಗಮನಿಸ್ತಾ ಹೋದ್ರೆ ಭಾರತವು ರಸಗೊಬ್ಬರಕ್ಕಾಗಿ ಇನ್ನು ಹೆಚ್ಚಾಗಿ ಗಲ್ಫ್ ರಾಷ್ಟ್ರಗಳನ್ನೇ ಅವಲಂಬಿಸಿರುವುದು. ಅಂದ್ರೆ 2025-26 ಸಾಲಿನ ಭಾರತಕ್ಕೆ ಬರಬಾಕಿ ಇರೋ ಯಾವ್ಯಾವ ಅಂದ್ರೆ ಅದ್ರ 10 ಲಕ್ಷ ಟನ್ ಯೂರಿಯಾ ಆಗಿರಬಹುದು, ಮತ್ತೆ 4.4 ದಶಲಕ್ಷ ಟನ್ DAP ಆಗಿರಬಹುದು, ಮತ್ತೆ 3 ದಶಲಕ್ಷ ಟನ್ಗಳಷ್ಟು ಪೊಟ್ಯಾಷಿಯಂ ಆಗಿರಬಹುದು. ಜೊತೆಗೆ ಇನ್ನೊಂದು ಒಮಾನ್ ಮತ್ತು ಸೌದಿ ಅರೇಬಿಯಾ ಸೇರಿದಂತೆ ಗಲ್ಫ್ ರಾಷ್ಟ್ರಗಳ ಸಹಕಾರಿ ಮಂಡಳಿ ದೇಶಗಳಿಂದನೇ ನಮ್ಗೆ ಅತಿ ಹೆಚ್ಚು DAP ಪೂರೈಕೆಯಾಗುತ್ತಿದ್ದು. ಆದ್ರೆ ಈಗ ಯುದ್ಧದ ಹಿನ್ನೆಲೆಯಲ್ಲಿ ಈ ಸರಬರಾಜು ಮಾರ್ಗಕ್ಕೆ ಈಗ ಕತ್ತರಿ ಬಿದ್ದಂತಾಗಿದೆ ಸಂತೋಷ್. ಈಗ ಮತ್ತೊಂದೆಡೆ ನಾವು ಈಗಾಗಲೇ ನಮ್ಮ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಅನೇಕ ಸಂದರ್ಭದಲ್ಲಿ ನೋಡಿದ್ದೀವಿ, ಸ್ಟಾಕ್ ಇಟ್ಕೊಂಡು ಕೂಡ ಗೊಬ್ಬರ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಈಗ ಗೊಬ್ಬರನೇ ಭಾರತಕ್ಕೆ ಸರಬರಾಜಾಗೋದಿಲ್ಲ ಅಂತಂದರೆ ಸಹಜವಾಗಿ ರೈತರಿಗೆ ಇದು ತುಂಬ ಸಮಸ್ಯೆ ಉಂಟು ಮಾಡುತ್ತಾ ಅಂತ? ಖಂಡಿತ ಹೌದು. ಯಾಕಂದ್ರೆ ಈಗ ನಮ್ಮ ಭಾರತದ ಅತಿ ಹೆಚ್ಚು ಈಗ ನಾವು ನಾವು ಕೃಷಿಯನ್ನ ಅವಲಂಬಿಸವಾಗಿರುವುದು. ಬಟ್ ಈಗ ನಾವು ರೈತರಿಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರುವಂತಂದ್ರೆ ಅಂದ್ರೆ ನಮ್ಗೆ ಏನು ಯೂರಿಯಾ ಆಗ್ಬೋದು, ಪೊಟ್ಯಾಷಿಯಂ ಆಗ್ಬೋದು, ಅವೇ ಇಲ್ಲ ಅಂದ್ರೆ ಈಗ ರೈತರಿಗೆ ಬಹಳ ಕಷ್ಟ ಉಂಟಾಗುವಂತದ್ದು. ಏನೀಗ ಹಾರ್ಮುಜ್ ಜಲಸಂಧಿ ಈಗ ಬಂದಾಗಿರೋದ್ರಿಂದ ಈ ಬಿಕ್ಕಟ್ಟಿನ ಪ್ರಮುಖ ಕಾರಣ ಈ ಜಲಸಂಧಿಯೇ ಮುಚ್ಚಿಯಾಗಿದ್ರೆ. ಅಂದ್ರೆ ಪ್ರಮುಖವಾಗಿ ನಾವು ಹೆಚ್ಚಾಗಿ ಈ ಮಾರ್ಗವಾಗಿ ರಸಗೊಬ್ಬರ ಹೊತ್ತು ಬರಬೇಕಂತ ಹಡಗುಗಳು ಈಗಾಗಲೇ ಅಲ್ಲೇ ಯಾವುದೇ ರೀತಿ ದಾರಿ ಕಾಣದೆ ನಿಂತು ಹೋಗಿರುವ. ಒಂದು ವೇಳೆ ಈ ಯುದ್ಧ ಹೀಗೆ ಮುಂದುವರೆದ್ರೆ ದೇಶದಲ್ಲಿ ರಸಗೊಬ್ಬರಕ್ಕೆ ಭಾರಿ ಹಾಕಾರ ಉಂಟಾಗುವಂತ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಇದು ರಸಗೊಬ್ಬರ ಮೇಲೆ ಮುಂದಿನ ಬಾರಿ ಇದು ರಸಗೊಬ್ಬರ ಮೇಲೆ ಗಗನಕ್ಕೆ ಇರುವಂತ ಮಾಡುವುದಾದ್ರೆ ಸಂಶಯವೇ ಇಲ್ಲ ಅಂತ ಹೇಳ್ಬೋದು ಸಂತೋಷ್. ಧನ್ಯವಾದಗಳು ಚೇತನ್, ನಿಮ್ಮೆಲ್ಲ ಮಾಹಿತಿಗೆ. ಸಹಜವಾಗಿ ಮುಂದಿನ ದಿನಗಳಲ್ಲಿ ರೈತರು ಬೆಳೆ ಬೆಳೆಯೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹೀಗಾಗಿ ಭಾರತ ಸರ್ಕಾರ ಕೂಡ ಸ್ಟ್ರಾಟಜಿಕ್ ಲೆವೆಲಲ್ಲಿ ಇನ್ನು ಮುಂದೆ ಕೆಲಸ ಮಾಡಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.